ಆಮೇಲೆ ಸೀರಿಯಲ್ಗಳಲ್ಲಿ ಯಾವುದೋ ವಿಯರ್ಡ್ ಕ್ಯಾರೆಕ್ಟರ್ಸ್ ಇರಲ್ಲ. ಸಮಾಜದಲ್ಲಿ ಯಾವ ಕ್ಯಾರೆಕ್ಟರ್ಸ್ಗಳಿರುತ್ತೆ ಅದೇ ಕ್ಯಾರೆಕ್ಟರ್ಸ್‌ಗಳನ್ನ ಸೀರಿಯಲ್‌ಗೆ ತಂದು ನೋಡಿ ಇಂಥವ್ರು ಇರ್ತಾರೆ, ಇಂಥವ್ರು ಇದ್ದಾರೆ ಅಂತ ಸೀರಿಯಲ್‌ಗಳು ತೋರಿಸ್ತಾ ಇರುತ್ತೆ. ಪ್ರತಿಯೊಂದು ಸಂದೇಶಗಳನ್ನ ಕೊಡ್ತಾರೆ. ಸೊ ಆದಿಲಕ್ಷ್ಮಿ ಸೀರಿಯಲ್ ಮೂಲಕ ಯಾವ ಒಂದು ಸಂದೇಶ ಜನರಿಗೆ ತಲುಪ್ತಿದೆ ಅಂತ ನಿಮ್ಗನ್ಸುತ್ತೆ ಪರ್ಸನಲಿ? ಆದಿಲಕ್ಷ್ಮಿ ಕಥೆಯಲ್ಲಿ ಏನಿದೆ ಅಂದ್ರೆ, ಹಳ್ಳಿ ಹುಡುಗಿನ ಸಿಟಿಗ್ ಕರ್ಕೊಂಡ್ ಬರೋದು, ಸಿಟಿಲಿದ್ದ ಹುಡುಗಿನ ಹಳ್ಳಿಗ್ ಕೊಡೋದು. ಹೌದಾ? ಸೊ ಅವ್ರಿಬ್ರು ಹೇಗೆ ಅಡ್ಜಸ್ಟ್ ಆಗ್ತಾರೆ, ತೀರಾ ವಿರುದ್ಧವಾಗಿರೋ ಕ್ಯಾರೆಕ್ಟರ್ಸ್ ಅವರು ಎರಡೂ ಕಡೆ. ಆ ಆದಿಲಕ್ಷ್ಮಿ ಆಗಿರ್ಬೋದು, ಅಮೃತ ಸಂಜೀವ ಆಗಿರ್ಬೋದು, ಎರಡು ವಿರುದ್ಧ ದಿಕ್ಕಿನವರು ಅವರು. ಸೊ ವಿರುದ್ಧ ದಿಕ್ಕಿನವರು ಒಂದಾಗೋದು ಹೇಗೆ, ಅವ್ರು ಹೇಗ್ ಸರ್ವೈವ್ ಆಗ್ತಾರೆ, ಜೊತೆಗಿರ್ತಾರ ಅಥವಾ ಬೇರೆ ಆಗ್ತಾರಾ, ಇದೆಲ್ಲ ಇದೆ ಅದ್ರಲ್ಲಿ. ಸಾಕಷ್ಟು ಇದೆ. ಅವಳು ಓದ್ತಾಳ ಅಥವಾ ಅಮೃತ PhD ಮಾಡ್ತಾಳ, ಈ ಹುಡುಗಿ ಲಕ್ಷ್ಮಿ ತನ್ನ ಸ್ಟಡೀಸ್ ನ ಕಂಪ್ಲೀಟ್ ಮಾಡಿ ಇನ್ನೇನಾದ್ರೂ ದೊಡ್ಡದಾಗಿ ಅಚೀವ್ ಮಾಡ್ತಾಳ, ಮನೇಲಿರೋರ್ನೆಲ್ಲ ಮನ್ಸು ಗೆಲ್ತಾಳೆ. ಯಾಕಂದ್ರೆ ಯಾರಿಗೂ ಇಷ್ಟ ಇಲ್ಲ ಅವಳ ಮನೇಲಿ. ಅಜ್ಜಿ ತಾತ ಧರ್ಮರಾಜು ಸರೋಜಾಗ್ ಬಿಟ್ರೆ ಇನ್ ಯಾರಿಗೂ ಇಷ್ಟನೇ ಇಲ್ಲ ಅವಳು ಅಂದ್ರೆ. ಸೊ ಅವ್ರೆಲ್ರದು ಮನ್ಸು ಗೆಲ್ತಾಳ. ಈಗ ದೇವಕಿಗಂದ್ರೆ ಅವ್ಳು ಕಂಡ್ರೇನೆ ಇಷ್ಟ ಇಲ್ಲ. ಅವ್ಳು ಯಾರೋ ಹುಡುಗ ಬೇಡ ಅಂದ್ರು ಅಂತ ನನ್ನ ಆದಿ ಜೊತೆಗ್ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಲಲ್ಲ ಈ ಹುಡುಗಿ ಅಂತ ನನ್ಗೆ ಇಷ್ಟ ಇಲ್ಲ. ಅವ್ಳು ಬಂದ ದಿನಾನೇ ಅವಳಿಗೆ ಹೇಳ್ತೀನಿ, ನೀನ್ ನಮ್ ಮನೇಲಿ ಒಬ್ಳಾಗಿರೋದಿಲ್ಲ, ನೀನ್ ಇಲ್ಲಿಂದ ಬಿಟ್ಟು ಹೋಗ್ಬಿಡು, ಈ ಮನೆ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತೀನಿ ಬಂದ ದಿನ ರಾತ್ರಿನೇ. ಸೊ ಅಷ್ಟು ಅವಳು ಕಂಡ್ರೆ ಇಷ್ಟ ಇಲ್ಲ. ಸೊ ಅದನ್ನ ಅವಳು ಬದಲಾಯಿಸ್ತಾಳ. ಹೇಗ್ ಅವಳು ಅಡ್ಜಸ್ಟ್ ಆಗ್ತಾ ಹೋಗ್ತಾಳೆ. ಅವಳು ತುಂಬಾ ಏನು ಸ್ಯಾಕ್ರಿಫೈಸ್ ಮಾಡುವಂತ ಹುಡುಗಿ ತರ ಪಾತ್ರ ಅಲ್ಲ. ಶಿ ಇಸ್ ವೆರಿ ಬೋಲ್ಡ್ ಈ ಸೀರಿಯಲ್ ಅಲ್ಲಿ. ಆದ್ರೂ ಆ ಬೋಲ್ಡ್ನೆಸ್ ಇಟ್ಕೊಂಡೇ ಎಲ್ರದ್ದು ಒಂದು ಮನ್ಸ್ ಗೆಲ್ತಾಳ ಅನ್ನೋದು ನೋಡ್ಬೇಕು. ಮತ್ತೆ ಎಲ್ಲಾ ಒಂದು ಈ ಸೀರಿಯಲ್ಗಳಲ್ಲಿ ತುಂಬಾ ಚಿಕ್ಕ ಚಿಕ್ಕ ಕುಟುಂಬಗಳನ್ನ ನೋಡ್ತೀವಿ. ಆದ್ರೆ ಆದಿಲಕ್ಷ್ಮಿ ಪುರಾಣದ ಒಂದು ಕೂಡು ಕುಟುಂಬ, ದೊಡ್ಡ ಕುಟುಂಬ. ಅಲ್ಲಿ ಅಪ್ಪನ ಮಾತೆ ಈಗ್ಲೂ ಕೂಡ ನಡೀತಾ ಇರತ್ತೆ. ತಾತ ಆಗಿದ್ದಾರೆ ಆದ್ರೂ ಕೂಡ ತಾತನ ಮಾತೆ ನಡೆಯುತ್ತೆ. ಸೊ ಈ ಒಂದು ಕೂಡು ಕುಟುಂಬದ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಇದು ಎಷ್ಟು ಅಂದ್ರೆ ಜನಗಳಿಗೆ ಇಂಪ್ಯಾಕ್ಟ್ ಮಾಡ್ತದೆ? ಒಂದೇ ಮನೇಲಿ ಇಷ್ಟೊಂದ್ ಜನ ಇರ್ತಾರಾ ಅನ್ನೋ ತರನು ಕೆಲವೊಂದು ಕ್ವಶನ್ಸ್ ಬರುತ್ತೆ. ಸೊ ಈ ಒಂದು ಕೂಡು ಕುಟುಂಬದ ಬಗ್ಗೆ. ಕೂಡು ಕುಟುಂಬ ಇವಾಗ ಕಾನ್ಸೆಪ್ಟೇ ಇಲ್ಲ ಆಕ್ಚುಲಿ ನೋಡಿದ್ರೆ. ಯಾರು ಕುಟುಂಬದಲ್ಲಿ ಇರೋ ಎಲ್ಲಾರ್ದು ನ್ಯೂಕ್ಲಿಯರ್ ಫ್ಯಾಮಿಲಿ. ಬಟ್ ಇಲ್ಲಿ ಅದನ್ನ ತೋರಿಸ್ತಾ ಇದಾರೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಒಂದ್ ಮನೇಲಿ ಇವಾಗ ನಾವು ಬರೀ ಅಪ್ಪ ಅಮ್ಮ ಮಗು ಅಷ್ಟೇ ಇರ್ತೀವಿ. ದೊಡ್ಡೋರು ಅಂತ ಯಾರು ಇರೋದಿಲ್ಲ. ನಮ್ಗ್ ಮಾರ್ಗದರ್ಶನ ಮಾಡಕ್ಕೆ ಯಾರು ಇರೋದಿಲ್ಲ. ನಮ್ ಕಷ್ಟ ಸುಖಕ್ಕೆ ಅಂತ ಯಾರು ಇರೋದಿಲ್ಲ. ನಮ್ದೇ ಎಲ್ಲ ನಾವೇ ನೋಡ್ಕೋಬೇಕು. ಆದ್ರೆ ಕೂಡು ಕುಟುಂಬದಲ್ಲಿ ಹಾಗಲ್ಲ. ಎಲ್ರ ಕಷ್ಟ ಸುಖಕ್ಕೂ ಒಬ್ರೊಬ್ರು ಆಗ್ತಾರೆ. ಇಷ್ಟು ದೊಡ್ಡ ಬಿಸ್ನೆಸ್ ಇದೆ ಧರ್ಮರಾಜ್ ಅವ್ರದ್ದು. ನೋಡ್ಕೊಳಕ್ ಮಕ್ಳಿದಾರೆ, 3 ಮಕ್ಳು, ಅವ್ರಿಗೆ 3 ಮಕ್ಳಿದಾರೆ. ಸೊ ಎಲ್ಲ ಒಂದೇ ಕಡೆ ಇದೀವಿ. ಕಷ್ಟನೋ ಸುಖನೋ ಜಗಳ ಮಾಡ್ಕೊಂಡೋ ಖುಷಿಯಾಗಿನೋ ಒಟ್ ಒಂದೇ ಮನೆಯಲ್ಲಿ ಇರೋದಕ್ಕೆ ಅವರು ಟ್ರೈ ಮಾಡ್ತಾ ಇದಾರೆ. ಯಾರು ಎಲ್ರೂನು ಧರ್ಮರಾಜು ನನ್ ಕಟ್ಟಿದ್ ಈ ಕುಟುಂಬ ಒಡೆದು ಹೋಗ್ಬಾರ್ದು ಅನ್ನೋ ರೀತಿ ಅವರು ನೋಡ್ಕೊಳ್ತಾ ಇದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಷ್ಟು ದೊಡ್ಡ ಫ್ಯಾಮಿಲಿಲಿ ಇಷ್ಟೊಂದ್ ಜನ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ ನಾನು ಇದೇ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ನಿಜ ಜೀವನದಲ್ಲಾಗ್ಲಿ ಸೀರಿಯಲ್ ಆಗ್ಲಿ ಮದ್ವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹೆಣ್ಮಕ್ಳು ಮದ್ವೆ ಆಗ್ಲೇಬೇಕು ಅನ್ನೋದು ಒಂದು ರೂಲೇ ಇರುತ್ತೆ. ಬಟ್ ಈ ಒಂದು ದೇವಕಿ ಕ್ಯಾರೆಕ್ಟರ್ ಮದ್ವೆ ಆಗಿಲ್ಲ. ಅವರು ತನ್ನ ಪ್ರೀತಿಸಿದವರಿಂದ ದೂರ ಆಗಿದ್ದಾರೆ. ಅದ್ರ ಜೊತೆಗೆ ಒಂದು ಬಿಗ್ ಬಿಸ್ನೆಸ್ ಅನ್ನ ಲೀಡ್ ಮಾಡ್ತಿದ್ದಾರೆ. ಸೊ ಇದು ಎಷ್ಟೋ ಹೆಣ್ಮಕ್ಳಿಗೆ ಇದೊಂದು ಮಾದರಿ. ಇದು ಮದ್ವೆ ಆಗದೇನೋ ಹೆಣ್ಮಕ್ಳು ಬದುಕ್ಬೋದು, ಒಂಟಿಯಾಗಿನೂ ಜೀವನ ಸಾಗಿಸ್ಬೋದು, ಸಕ್ಸಸ್ಫುಲ್ ಆಗ್ಬೋದು ಅಂತ. ಸೊ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ, ಅಂದ್ರೆ ಮದ್ವೆ ಆಗಿಲ್ದೇನೆ ಇಷ್ಟು ವರ್ಷ ಇರುವಂತಹ ಒಂದು ಲೈಫ್ ಬಗ್ಗೆ, ಮದ್ವೆ ಆಗದಿರೋ ಬಹಳಷ್ಟು ಹೆಣ್ಮಕ್ಳಿಗೆ ಇದು ಒಂಥರ ಮೋಟಿವ್ ಮಾಡುತ್ತೆ ಈ ಒಂದು ಕ್ಯಾರೆಕ್ಟರ್. ಸೊ ಅದ್ರ ಬಗ್ಗೆ. ಜೀವನದಲ್ಲಿ ಮದ್ವೆನೇ ಎಲ್ಲ ಅಲ್ಲ. ಮದ್ವೆ ಆಗ್ಲೇಬೇಕು ಅಂತ ಏನೂ ಇಲ್ಲ. ಸಕ್ಸಸ್ಫುಲ್ ಆಗಿ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕೋದಿದೆಯಲ್ಲ, ಇಟ್ಸ್ ಅ ಬಿಗ್ ಥಿಂಗ್. ಸೊ ಶಿ ಇಸ್ ಅ ವುಮೆನ್ ಆಂಟರ್ಪ್ರೂನರ್. ಈ ಸೀರಿಯಲ್ ಅಲ್ಲಿ ದೇವಕಿ ಒಂದು ಒಳ್ಳೆ ಬಿಸ್ನೆಸ್ ನಡೆಸ್ತಾ ಇದ್ದಾಳೆ. ಅಷ್ಟು ದೊಡ್ಡ ಬಿಸ್ನೆಸ್ ನ ಅವಳು ಒಬ್ಳೆ ನಡೆಸ್ತಾಳೆ. ಸೊ ಅವಳು ಇಂಡಿಪೆಂಡೆಂಟ್ ಆಗಿದ್ದಾಳೆ, ಅವಳು ಓಪನ್ ಆಗಿದ್ದಾಳೆ, ಬೋಲ್ಡ್ ಆಗಿದ್ದಾಳೆ. ಅಪ್ಪನ್ ವಿರುದ್ಧವಾಗಿ ಮಾತಾಡುವಂತಹ ಏಕೈಕ ಕ್ಯಾರೆಕ್ಟರ್ ಅಂದ್ರೆ ಅದು ದೇವಕಿ. ಅದು ಬಿಟ್ರೆ ಇನ್ಯಾರಿಗೂ ಇದಿಲ್ಲ, ಧೈರ್ಯ ಇಲ್ಲ ಮಾತಾಡೋದಿಕ್ಕೆ. ಸೊ ಅವ್ರು ಒಂದ್ ಮಾಡಿದ ತಪ್ಪನ್ನ ನನ್ ಮನ್ಸಲ್ಲಿ ಇಟ್ಕೊಂಡು ಅವ್ರ ಮೇಲೆ ಮಾತ್ರ ನನ್ನ ಒಂದು ಅಸಹನೆ ನನಗಿಷ್ಟ ಇಲ್ಲ. ದ್ವೇಷ ಅಂತ ಹೇಳ್ತಾ ಇಲ್ಲ ನಾನು, ಅಸಹನೆ ಇಷ್ಟ ಇಲ್ಲ. ನೀವ್ ಯಾಕೆ ಹಾಗೆ ಮಾಡಿದ್ರಿ, ಇಲ್ಲಿವರೆಗೂ ನನಗೆ ಅದಕ್ಕೆ ನೀವು ಸರಿಯಾದ ಉತ್ತರನೇ ಕೊಟ್ಟಿಲ್ಲ, ಆಯ್ತಾ? ಅದು ಬಿಟ್ರೆ ಮನೇಲಿರೋರೆಲ್ರು ಕಂಡ್ರು ನನ್ಗೆ ತುಂಬಾನೇ ಇಷ್ಟ. ಯಾರು ನನಗ್ ಸಣ್ಣವರಲ್ಲ, ದೊಡ್ಡವರಲ್ಲ, ಆ ತರ ಎಲ್ರು ಇಷ್ಟ. ಸೊ ನಾನೇನ್ ಹೇಳ್ತೀನಿ, ಮದ್ವೆನೇ ಜೀವನ ಅಂತೂ ಅಲ್ವೇ ಅಲ್ಲ.
ಒಂದು ಗಂಡನ ಹೆಲ್ಪ್ ಇಲ್ದೆ ಅಂತ ನಾನು ಹೇಳಲ್ಲ. ಫಾರ್ ಎವ್ರಿ ವುಮೆನ್ ದೇರ್ ಈಸ್ ಸಮ್ ಒನ್ ಬಿಹೈಂಡ್. ಫಾರ್ ಎವ್ರಿ ಮ್ಯಾನ್ ಆಲ್ಸೋ ಇಟ್ ಇಸ್ ಸೇಮ್. ಸೊ ಇಲ್ಲಿ ಅವ್ರ ತಂದೆ ಅವಳನ್ನ ಕರ್ಕೊಂಡ್ ಬಂದು ಅವಳನ್ನ ಮನೇಲಿ ಕೂರಿಸ್ಲಿಲ್ಲ, ಬಿಸ್ನೆಸ್ ಬಿಟ್ರು, ಅವಳನ್ನ ದೊಡ್ಡ ಬಿಸ್ನೆಸ್ ವುಮೆನ್ ಮಾಡಿದ್ರು. ಸೊ ಹಂಗೆ ನಾವು ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ಸೊ ರಿಯಲ್ ಆಗಿ ದೇವಕಿ ಅವ್ರಿಗೆ ಅವ್ರು ಪ್ರೀತಿಸಿದಂತಹ ಹುಡುಗ ಈಗ ಅವ್ರ ಜೊತೆಲಿಲ್ಲ, ಅವ್ರ ಮದ್ವೆ ಆಗಿಲ್ಲ. ಸೊ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಾದ್ರು ಹಿಂಟ್ಸ್ ಬಿಟ್ಕೊಡ್ತೀರಾ ನಮ್ಗೆ? ಗ್ಯಾರಂಟಿ ನಿಮ್ಗೆ ಏನಾದ್ರು ಗೊತ್ತಾಗಿದ್ಯಾ? ಒಂದ್ ಸ್ಮಾಲ್ ಹಿಂಟ್ಸ್ ಏನಾದ್ರು ಬಿಟ್ಕೊಡ್ಬೋದು? ಯಾಕಂದ್ರೆ ಯಾರು ಇವ್ರ ಜೊತೆ ಯಾರು ಬರ್ಬೋದು? ಇವ್ರ ಪೇರು ನಿಮ್ಮ ಪ್ರಿಯತಮ ಅಥವಾ ಎಕ್ಸ್ ಲವರ್ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಏನಾದ್ರು ರಿವೀಲ್ ಆಗಿದ್ಯಾ? ಖಂಡಿತವಾಗ್ಲೂ ನನ್ಗೆ ಇದ್ರ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ನಮ್ಗೆ ಇನ್ನು ಏನು ರಿವೀಲ್ ಆಗಿಲ್ಲ ಕತೆ ಹೇಗ್ ಹೋಗುತ್ತೆ ಅಂದ್ಬಿಟ್ಟು ಅಂತ. ಸೊ ಎಲ್ರು ಆಕ್ಚುಲಿ ನಾನು ಕೂಡ ತುಂಬಾ ಕಾತ್ರದಿಂದ ಕಾಯ್ತಾ ಇದ್ದೀನಿ, ನನ್ ಪಾಸ್ಟ್ ಏನಿತ್ತು, ಏನಾಗಿರ್ಬಹುದು ನನ್ ಪಾಸ್ಟ್ ಅಲ್ಲಿ ಅಂತ. ಸೊ ಕುತೂಹಲ ಇದ್ರೇನೆ ಅಲ್ವಾ ನೋಡ್ಲಿಕ್ಕೆ ಒಂದು ಮೋಟಿವ್ ಸಿಗೋದು. ಸೊ ಆ ಕುತೂಹಲನ ಹಾಗೆ ಇಟ್ಕೊಳ್ಳೋಣ. ನನ್ ಪಾಸ್ಟ್ ಅಲ್ಲಿ ಯಾರಿದ್ರು ಅಂತ ನಾನು ಕಾಯ್ದು ನೋಡ್ಬೇಕಾಗಿದೆ, ನೀವು ಕಾದ್ ನೋಡಿ ಅಷ್ಟೇ. ಓಕೆ, ಇನ್ನು ನೀವ್ ಹೇಳಿದ್ರಿ ನಮ್ಗೆ ಸೀರಿಯಲ್ಸ್ ಶೂಟಿಂಗ್ಸ್ ಅಂದ್ರೆ ಒಂದು 15 days ಶೂಟಿಂಗ್ಸ್ ಇರತ್ತೆ. ಮತ್ತೆ ಇನ್ ಮಿಕ್ಕಿ ಟೈಮಲ್ಲಿ ಫ್ರೀ ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಾ? ಮತ್ತೆ ಸುಷ್ಮಾ ನಾಣಯ್ಯ ಅವರು ಮಡಿಕೇರಿ ಕೊಡಗು ಮೂಲದವರು ಅಂತ ಗೊತ್ತು. ಈಗ ಎಲ್ಲಿದ್ದಾರೆ? ಎಲ್ಲಿ ಸೆಟ್ಲ್ ಆಗಿದ್ದಾರೆ? ಅವ್ರ ರಿಯಲ್ ಲೈಫ್ ಹೇಗಿದೆ ಅಂತ ಒಂದು ಕುತೂಹಲ ಫ್ಯಾನ್ಸ್ಗೆ. ನಾನು ಪ್ರೆಸೆಂಟ್ಲಿ ಬೆಂಗಳೂರಲ್ಲೇ ಇರೋದು. ನಾನು ಕೊಡಗಿನವಳು ಆದ್ರೂ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ನಮ್ ತಂದೆ ತಾಯಿ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ನಾ ಹುಟ್ಟಿದಿಲ್ಲೇ. ಕೊಡಗಿಗ್ ನಾನು ಆಕ್ಚುಲಿ ಬಾಳೆಲೆ ಅನ್ನೋ ಒಂದು ಊರ್ನ ನೇಟಿವ್, ನಂದು ಊರು ಆಯ್ತಾ, ನಿಟ್ಟೂರು ವಿಲೇಜ್ ಅಂತ. ಆಲೆಮಡ ನಮ್ ಫ್ಯಾಮಿಲಿ ನೇಮ್. ನಮ್ ತಂದೆ ಏಕೆ ನಾಣಯ್ಯ, ಅವ್ರಿಗಿಲ್ಲ. ನಮ್ ತಾಯಿ ಉಷಾ ಅಂತ. ಇಬ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಇಲ್ಲೇ ಹುಟ್ಟಿದ್ದು, ಬೆಳ್ದಿದ್ದೆಲ್ಲ ದಾವಣಗೆರೆ, ಧಾರವಾಡ, ಆಮೇಲಿಂದ ಮತ್ತೆ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಸೆಟ್ಲ್ ಆದ್ವಿ. ಆಮೇಲೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ಸೊ ಹಿಂಗ್ ಹೋಗಿ ಒಂದ್ ರೌಂಡ್ ಸುತ್ಕೊಂಡು ನಾನು ಬಂದಿದ್ದೀನಿ. ಈಗಿರೋದು ಬೆಂಗಳೂರಲ್ಲೇ. ಸುಷ್ಮಾ ನಾಣಯ್ಯ ಅವರು ಪರ್ಸನಲ್ ಲೈಫ್? ಗಂಡನ ಹೆಸರು ಪ್ರತೀಕ್ ಮೋರೆ ಅಂತ. ಅವರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಸೊ ಆಮೇಲೆ ನನ್ಗೊಂದ್ ಪುಟ್ಟ ಮಗಳಿದ್ದಾಳೆ. ಅವಳು ಶಿ ಈಸ್ 5.5 years old. ದಿವಿನಾ ಅಂತ ಅವಳ ಹೆಸರು. ಸೊ ನಮ್ ತಾಯಿ ಕೂಡ ನನ್ ಜೊತೆಗೆ ಇರ್ತಾರೆ. ಶಿ ಇಸ್ ವೆರಿ ಸಪೋರ್ಟಿವ್. ಅವ್ರ ಸಪೋರ್ಟ್ ಇಂದಾನೆ ನಾನು ಶೂಟಿಂಗ್ ಬರೋದಕ್ಕೆ ಆಗ್ತಾ ಇರೋದು. ಸೊ ಅವಾಗ ನಾನು ಲಕ್ಷ್ಮೀ ಬಾರಮ್ಮ ಮಾಡ್ತೀನಿ ಬಂದಿದೆ ಅಂತ ಹೇಳಿದಾಗ, ನೀನ್ ಹೋಗು, ನೀನ್ ಮಾಡು, ನಾನ್ ಮನೇಲಿ ಇರ್ತೀನಿ, ಮಗುನ ನೋಡ್ಕೊಳ್ತೀನಿ, ನೀನ್ ಯೋಚನೆ ಮಾಡ್ಬೇಡ ಅಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ರು. ನನ್ನ ಹಸ್ಬೆಂಡ್ ಕೂಡ ನೀನ್ ಸ್ಟಾರ್ಟ್ ಮಾಡ್ಬೇಕು, 6 years ಆಗೋಯ್ತು ನೀನು ಇಂಡಸ್ಟ್ರಿ ಬಿಟ್ಟು ಅಂತ ಹೇಳಿದ್ರು. ಸೊ ಫುಲ್ ಸಪೋರ್ಟ್ ಇದೆ. ನಮ್ ಅತ್ತೆ ಮಾವ ಎಲ್ರು ಸಪೋರ್ಟ್ ಮಾಡಿದ್ರು, ನನ್ ತಮ್ಮ ಎಲ್ರು ಸಪೋರ್ಟ್ ಮಾಡಿದ್ರು, ಹೋಗು ನೀನ್ ಮಾಡು ಅಂತ. ಸೊ ಆವಾಗ ನನ್ ಮಗುಗ್ ಬರೀ 2 ವರ್ಷ ಅಷ್ಟೇ ಆಗಿತ್ತು. ಕಷ್ಟ ಬಿಟ್ಟು ಬರೋದು ತುಂಬಾನೇ ಬೇಜಾರಾಗ್ತಿತ್ತು, ಕಷ್ಟ ಆಗ್ತಿತ್ತು. ಬಟ್ ಸ್ಟಿಲ್ ಅವರೆಲ್ಲ ಇದಾರೆ ಅನ್ನೋದು ಒಂದು ಧೈರ್ಯದಿಂದ ನಾನು ಬಿಟ್ಟು ಬರ್ತಾ ಇದ್ದೆ. ವಯಸ್ಸು ಚಿಕ್ಕದಿರತ್ತೆ, ಚಿಕ್ಕ ಮಕ್ಳು ಇರ್ತಾರೆ. ಈಗ 2 ವರ್ಷದ ಮಗು, 3 ವರ್ಷದ ಮಗು ಆತರ ಇರ್ತಾರೆ. ಸೊ ಅಂತ ಒಂದು ಏಜ್ ಅಲ್ಲಿ ಇರುವಾಗ ನಮ್ಗೆ ಒಂದು ಕ್ವಶನ್ ಕಾಡ್ತಿರುತ್ತೆ, ತುಂಬಾ ಚಿಕ್ಕ ಏಜ್ ಅಲ್ಲಿ ಇಷ್ಟು ಒಂದು ಮಗನ ಅಮ್ಮನಾಗಿ ಪಾತ್ರವನ್ನ ನಿರ್ವಹಿಸೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮುಜುಗರ ಅನ್ಸತ್ತಾ, ಅಥವಾ ಇಷ್ಟಪಟ್ಟು ಮಾಡ್ಬೇಕು ಅನ್ಸುತ್ತಾ, ಅಥವಾ ಚಾಲೆಂಜಿಂಗ್ ಆಗಿ ತಗೋಬೇಕು ಅಂತ ಅನ್ಸುತ್ತೆ? ಅಂದ್ರೆ ನಮ್ಮ ಏಜಿಗೂ ಮೀರಿದಂತಹ ಕ್ಯಾರೆಕ್ಟರ್ಗಳನ್ನ ಕೊಟ್ಟಾಗ ನಿಮ್ಮ ಒಂದು ಅನಿಸಿಕೆ ಏನು? ಈಗ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಒಳ್ಳೆ ಸ್ಪೇಸ್ ಇದೆ ಅಂತ ಇದ್ರೆ ನಾನು ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ ಆಯ್ತಾ. ನನ್ಗೆ ನಾನು ವಾಪಸ್ ಬಂದಾಗ ನನಗ್ ಸಿಕ್ಕಿದ ಕ್ಯಾರೆಕ್ಟರ್ ಹೇಗಿತ್ತಂದ್ರೆ, ಹೀರೋ ಹೀರೋಯಿನ್, ಅದ್ ಬಿಟ್ರೆ ಅಮ್ಮ, ಅದ್ 3 ಜನ, ಅದ್ರ ಜೊತೆಗೆ ಇನ್ನೊಂದ್ ಕ್ಯಾರೆಕ್ಟರ್ ಇತ್ತು. ಸೊ ಅದ್ 4 ಜನನೇ ಎದ್ದು ಕಾಣಿಸೋದು. ದಿನಾ ನಾನ್ ಟಿವಿಲ್ ಬರ್ತಾ ಇದ್ದೆ ಅವಾಗ, ಎವ್ರಿ ಡೇ. ಸೊ ಆ ಪಾತ್ರಕ್ಕೆ ಅಷ್ಟು ಇದಿತ್ತು, ವ್ಯಾಲ್ಯೂ ಇತ್ತು. ವಿಲನ್ ಈ ತರನು ಮಾಡ್ಬೋದು, ಒಂದು ಮಗನಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಈ ತಾಯಿ ಇಳಿತಾಳೆ ಅನ್ನೋ ಒಂದು ಪಾತ್ರ ಅದು. ಸೊ ಅದು ತುಂಬಾ ಗಟ್ಟಿ ಪಾತ್ರ ಆಗಿತ್ತು. ಸೊ ಹಂಗಾಗಿ ನನ್ಗೆ ಅವಾಗ ಒಂದ್ಸಲ ಅನ್ಸಿದಂತೂ ಹೌದು, ನಾನು ಇಷ್ಟು ದೊಡ್ಡ ಹುಡುಗನ್ಗೆ ತಾಯಿ ಪಾತ್ರ ಮಾಡ್ಬಹುದಾ ಅಂತ. ಬಟ್ ಆಮೇಲೆ ನಾನು ಅನ್ಕೊಂಡೆ, ಈ ಪಾತ್ರ ಇಷ್ಟು ದೊಡ್ಡದಾಗಿರ್ಬೇಕಾದ್ರೆ ನಾನ್ ಯಾಕೆ ಒಪ್ಕೋಬಾರ್ದು ಅಂತ. ಆಮೇಲೆ ಈ ಈಗ ತಾಯಿ ಅಂತ ನಾನು ಆದ್ಮೇಲೆ, ಚಿಕ್ಕ ಮಗು 2 ವರ್ಷದಾದ್ರೂ ತಾಯಿನೇ, 20 ವರ್ಷದ ಹುಡುಗ 25 ವರ್ಷದ ತಾಯಿನೇ. ಸೊ ಹಂಗಾಗಿ ನನ್ಗೇನು ಡಿಫ್ರೆನ್ಸ್ ಅನ್ಸ್ಲಿಲ್ಲ, ನನ್ಗೇನು ಕಷ್ಟನೂ ಆಗಿಲ್ಲ. ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ಡೂ ದ ಕ್ಯಾರೆಕ್ಟರ್. ಆಮೇಲೆ ನಮ್ ಡೈರೆಕ್ಟರ್ ಯಶವಂತ್ ಪಾಂಡು ಅವ್ರು ತುಂಬಾ ಚೆನ್ನಾಗಿ ನಮ್ಮನ್ನ
ಮೋಲ್ಡ್ ಮಾಡಿದ್ರು, ಆ ಕ್ಯಾರೆಕ್ಟರ್ ಒಳಗಡೆನೆ ಮೋಲ್ಡ್ ಮಾಡಿದ್ರು. ಸೊ ಹಾಗಾಗಿ ತುಂಬಾ ಸಂತೋಷ ಇದೆ ನನಗೆ ಮಾಡಿದ್ದು. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ಮುಂದಿನ ಎಲ್ಲ ಪಾತ್ರಗಳಿಗಿರ್ಬೋದು, ಎಲ್ಲ ವೆಂಚರ್ಸ್ಗಿರ್ಬೋದು, ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಭವ್ಯ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ವಿತ್ ಮೊಬೈಲ್. ನೋಡಿದ್ರಲ್ಲ ವೀಕ್ಷಕರೇ, ಸುಷ್ಮಾ ನಾಣಯ್ಯ ಅಂದ್ರೆ ಒಂದು ಗ್ಲಾಮರ್ ಡಾಲ್ ಅಥವಾ ಬ್ಯೂಟಿಫುಲ್ ನಟಿ ಸುಷ್ಮಾ ನಾಣಯ್ಯ ಅವರ ಮಾತುಗಳು, ಹಾಗೆ ಸೀರಿಯಲ್ ಲೈಫ್ ರಿಯಲ್ ಲೈಫ್ ಜರ್ನಿ ಇದಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.